ಹುಬ್ಬಳ್ಳಿಯಲ್ಲಿ ಇ ಆಸ್ತಿ ಮತ್ತು ಆಸ್ತಿ ತೆರಿಗೆ ಮೇಳ ಅವಳಿ ನಗರದಲ್ಲಿ ಇತಿಹಾಸದಲ್ಲೇ ಹೊಸ ರೀತಿಯ ಪ್ರಯೋಗ. ನೋಡಿ, ಹುಬ್ಬಳ್ಳಿಯಲ್ಲಿ ಇತಿಹಾಸದಲ್ಲೇ ಹೊಸ ಪ್ರಯೋಗ ಮಾಡಿದೆ. ಅವಳಿ ನಗರದಲ್ಲಿ ಬಾಕಿ ಉಳಿದಂತಹ ಆಸ್ತಿ ತೆರಿಗೆ ಸಂಗ್ರಹಕ್ಕೆ ಮುಂದಾಗಿರೋದು. ಬೆಂಗಳೂರಲ್ಲಿ ಇದನ್ನು ಮಾಡಲಾಗಿತ್ತು, ಅದು ಬಹಳ ಸಕ್ಸಸ್ ಕೂಡ ಆಯಿತು. ಅಂದರೆ ಒಂದಿಷ್ಟು ಪರ್ಸೆಂಟು ಡಿಸ್ಕೌಂಟು ಕೊಡೋದು, ಆ ರೀತಿ. ಅದು ಈಗ ಅವಳಿ ನಗರದಲ್ಲಿ ಮಾಡೋದಕ್ಕೆ ಮುಂದಾಗಿದೆ ಪಾಲಿಕೆ. ಈ ಆಸ್ತಿ ಸಮಸ್ಯೆ ಪರಿಹಾರದೊಂದಿಗೆ ಟ್ಯಾಕ್ಸ್ ಮೇಳ, ಒಂದೇ ವೇದಿಕೆಯಲ್ಲಿ ಆಸ್ತಿ ಸಮಸ್ಯೆಗಳಿಗೆ ಪರಿಹಾರ. ಈ ಆಸ್ತಿಯೊಂದಿಗೆ ತೆರಿಗೆಯನ್ನು ವಸೂಲಿ ಮಾಡೋದಕ್ಕೆ, ಯಾರೆಲ್ಲ ಬಾಕಿ ಉಳಿಸ್ಕೊಂಡಿದ್ದಾರಲ್ಲ ಟ್ಯಾಕ್ಸು, ಅದನ್ನು ವಸೂಲಿ ಮಾಡೋದಕ್ಕೂ ಕೂಡ ಈಗ ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ. ಯಾಕಂದರೆ ಕೋಟಿ ಕೋಟಿ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ, ಪಾಲಿಕೆಗೆ ಬರಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ವಸೂಲಿ ಕ್ರಮವನ್ನು ಕೈಗೊಂಡಿರೋದು. ಆಸ್ತಿ ಸಮಸ್ಯೆಗೆ ಒಂದು ಕಡೆ ಪರಿಹಾರವನ್ನು ಕೊಡಲಾಗುತ್ತೆ. ಅಂದರೆ ಒಂದೇ ವೇದಿಕೆಯಲ್ಲಿ ಎರಡೆರಡು ಕಾರ್ಯಕ್ರಮ, ಆ ರೀತಿಯಲ್ಲಿ. ಒಂದು ಕಡೆ ಆಸ್ತಿ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ, ಅದರ ಜೊತೆಗೆ ನೀವೇನಾದರೂ ಟ್ಯಾಕ್ಸನ್ನು ಬಾಕಿ ಉಳಿಸ್ಕೊಂಡ್ರೆ ಸ್ಥಳದಲ್ಲೇ ಪಾವತಿ ಮಾಡ್ಬೋದು. ಎಲ್ಲ ಕಚೇರಿಗಳಲ್ಲಿ ತೆರಿಗೆ ಪಾವತಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂತೆ ಏನಂತಂದರೆ, ಇಲ್ಲಿನ ಈ ಭಾಗದ ಎಲ್ಲ ಶಾಸಕರುಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ವಿವಿಧ ಸಂಘಟನೆಗಳು ಹೇಳಿದ ಪ್ರಕಾರ ಏನಂತಂದರೆ, ಅವರ ಒಂದು ಮನವಿ ಮೇರೆಗೆ ನಾವು 1 ರಿಂದ 26 ವಾರ್ಡು ಧಾರವಾಡ ಮಹಾನಗರ ಪಾಲಿಕೆಯನ್ನು ಮಾಡಲಿಕ್ಕೆ ಮತ್ತು 27 ರಿಂದ 82 ವಾರ್ಡ್ಗಳನ್ನು ಹುಬ್ಬಳ್ಳಿ ಮಹಾನಗರ ಪಾಲಿಕೆಯನ್ನು ಮಾಡಲಿಕ್ಕೆ ಈಗಾಗಲೇ ನಮ್ಮ ಸಾಮಾನ್ಯ ಸಭೆಯಲ್ಲಿ ಠರಾವು ಪಾಸ್ ಮಾಡಿದ್ರಂತೆ. ನಾವು ಸರ್ಕಾರಕ್ಕೆ ಇದನ್ನು ಈಗ ಥ್ರೂಔಟ್ ಕಂಟ್ರಿ ಏನಂತಂದರೆ, ಯಾರೇ ಸಿಟಿಜನ್ ಇದ್ರೂ ಸಹಿತ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಹಾಗಾಗಿ ಎಲ್ಲಿ ಡುಪ್ಲಿಕೇಶನ್ ಆಯ್ತು ಅಂತಂದ್ರೂ ಸಹಿತ ನಮಗೆ ಗೊತ್ತಾಗುತ್ತೆ ಡುಪ್ಲಿಕೇಶನ್ ಆಗಿರ್ತಕ್ಕಂಥದ್ದು. ಈಗ